ತಮಿಳುನಾಡಿನ ಕೊಯಮತ್ತೂರನ್ನು ನಡುಗಿಸಿದ ಅಪ್ರಾಪ್ತ ಬಾಲಕಿಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಹಿರಿಯ ಪೊಲೀಸರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಅಧಿಕಾರಿಗಳ ನಡವಳಿಕೆ ವಿವಾದಕ್ಕೀಡಾಗಿದ್ದು, ಸಂವೇದನೆ ರಹಿತ ವರ್ತನೆಗಾಗಿ ಮೂವರು ಐಪಿಎಸ್ ಅಧಿಕಾರಿಗಳು ಅಮಾನತುಗೊಂಡಿದ್ದಾರೆ. ಸೂಕ್ಷ್ಮತೆ ಕಳೆದುಕೊಂಡು ಟೀಕೆಗೆ ಒಳಗಾಗಿದ್ದ ಐಪಿಎಸ್ ಅಧಿಕಾರಿಗಳಿಗೆ ಜೋಸೆಫ್ ವಿಜಯ್ ಸರ್ಕಾರ ಅಮಾನತು ಶಿಕ್ಷೆ ನೀಡಿದೆ. ಪ್ರಕರಣದ ಗಂಭೀರತೆಯನ್ನು ವಿವರಿಸಬೇಕಾಗಿದ್ದ ವೇದಿಕೆಯಲ್ಲಿ ಮೂವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಮೊಬೈಲ್ ನೋಡ್ತಾ ಇರೋದು, ಪರಸ್ಪರ ನಗುತ್ತಾ ಮಾತಾಡ್ತಾ ಇರೋದು, ತಮಾಷೆ ಮಾಡ್ತಾ ಇರುವಂತೆ ಕಾಣಿಸಿಕೊಂಡ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದವು. ಒಂದು ಕಡೆ ಇಡೀ ರಾಜ್ಯವೇ ಬಾಲಕಿಯ ಕ್ರೂರ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣದಿಂದ ಬೆಚ್ಚಿ ಬಿದ್ದಿದ್ರೆ, ಇನ್ನೊಂದು ಕಡೆ ಪ್ರಕರಣದ ಬಗ್ಗೆ ಮಾತನಾಡಲು ಕುಳಿತಿದ್ದ ಅಧಿಕಾರಿಗಳು ನಗ್ತಾ ಇರುವುದು ಜನರ ಕೋಪಕ್ಕೆ ಕಾರಣ ಆಯಿತು. ಅದರಲ್ಲೂ ಒಬ್ಬ ಮಹಿಳೆಯಾಗಿರುವ ತಮಿಳುನಾಡಿನ ಪಶ್ಚಿಮ ವಲಯದ ಐಜಿ ಆರ್.ವಿ. ರಮ್ಯಾ ಭಾರತಿಯವರ ವರ್ತನೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. ಇದು ಸಾಮಾನ್ಯ ಪ್ರಕರಣ ಅಲ್ಲ, ಜನರ ಭಾವನೆಗಳಿಗೆ ಸಂಬಂಧಿಸಿದ ಅತ್ಯಂತ ಸೂಕ್ಷ್ಮ ವಿಚಾರ. ಇಂಥ ಸಂದರ್ಭಗಳಲ್ಲಿ ಅಧಿಕಾರಿಗಳು ಕನಿಷ್ಠ ಗಂಭೀರತೆಯನ್ನಾದರೂ ತೋರಿಸಬೇಕಾಗಿತ್ತು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಆಕ್ರೋಶ ಹೊರಹಾಕಿದರು. ವಿಡಿಯೋ ವೈರಲ್ ಆದ ಕೆಲವೇ ಗಂಟೆಗಳಲ್ಲಿ ವಿವಾದ ರಾಜಕೀಯ ಬಣ್ಣವು ಪಡೆದುಕೊಂಡಿತು. ವಿರೋಧ ಪಕ್ಷಗಳು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದವು. ಜನರು ನ್ಯಾಯಕ್ಕಾಗಿ ಕಾಯ್ತಾ ಇರುವಾಗ ಅಧಿಕಾರಿಗಳು ನಗ್ತಾ ಇದ್ದಾರೆ, ಇದು ಸರ್ಕಾರದ ಸಂವೇದನಶೀಲತೆಯ ಮಟ್ಟವನ್ನೇ ತೋರಿಸುತ್ತೆ ಎಂಬ ಆರೋಪ ಕೇಳಿಬಂತು. ಈ ಪ್ರಕರಣದ ತೀವ್ರತೆಯನ್ನ ಮನಗಂಡ ತಮಿಳುನಾಡು ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡಿತ್ತು. ಪೊಲೀಸ್ ಇಲಾಖೆಯ ಉನ್ನತಾಧಿಕಾರಿಗಳಿಂದ ವರದಿ ಪಡೆಯಿತು. ಘಟನೆಯ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸೂಚನೆ ನೀಡಿತ್ತು. ಸರ್ಕಾರದ ಮಟ್ಟದಲ್ಲೂ ಈ ಘಟನೆಗೆ ಅಸಮಾಧಾನ ವ್ಯಕ್ತವಾಯಿತು. ಇದರ ಬೆನ್ನಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಹಾಗೆ ಟಿವಿಕೆ ಸರ್ಕಾರ ಕೆಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಅಂತ ತಿಳಿದು ಬಂದಿದೆ. ಇನ್ನು ಮುಂದೆ ಇಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ಸಿಎಂ ಜೋಸೆಫ್ ವಿಜಯ್ ಸೂಚನೆ ಕೊಟ್ಟಿದ್ದಾರೆ. ಪ್ರಕರಣದ ಗಂಭೀರತೆ, ಜನರ ಭಾವನೆ ಮತ್ತು ಪೊಲೀಸ್ ಇಲಾಖೆಯ ಗೌರವವನ್ನು ಕಾಪಾಡುವ ಹೊಣೆ ಅಧಿಕಾರಿಗಳ ಮೇಲಿದೆ ಎಂದು ಸರ್ಕಾರ ಕಠಿಣ ಸಂದೇಶ ರವಾನಿಸಿದೆ. ಈ ಘಟನೆ ಮತ್ತೊಮ್ಮೆ ಒಂದು ಮಹತ್ವದ ಪ್ರಶ್ನೆಯನ್ನ ಮುಂದಿಟ್ಟಿದೆ. ಕೇವಲ ತನಿಖೆ ನಡೆಸುವುದೇ ಪೊಲೀಸ್ ಇಲಾಖೆಯ ಕೆಲಸವಾ, ಅಥವಾ ಜನರ ನೋವಿನ ಸಂದರ್ಭದಲ್ಲಿ ಸಂವೇದನಶೀಲವಾಗಿ ವರ್ತಿಸುವ ಜವಾಬ್ದಾರಿಯೂ ಇದೆಯೇ? ಯಾಕಂದರೆ ಸಾರ್ವಜನಿಕರು ಪೊಲೀಸರನ್ನು ಕೇವಲ ಕಾನೂನು ಜಾರಿಗೊಳಿಸುವ ಅಧಿಕಾರಿಗಳಂತೆ ಮಾತ್ರ ನೋಡುವುದಿಲ್ಲ, ಸಂಕಷ್ಟದ ಸಮಯದಲ್ಲಿ ನ್ಯಾಯ ಕೊಡಿಸುವ ವ್ಯವಸ್ಥೆಯ ಪ್ರತಿನಿಧಿಗಳಂತೆ ನೋಡ್ತಾರೆ. ಹೀಗಾಗಿ ಇಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಪ್ರತಿಯೊಂದು ನಡೆ, ಪ್ರತಿಯೊಂದು ಮುಖಭಾವವು ಸಾರ್ವಜನಿಕರ ಗಮನ ಸೆಳೆಯುತ್ತೆ. ಸದ್ಯ ಕೊಯಮತ್ತೂರು ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಆದರೆ ಸುದ್ದಿಗೋಷ್ಠಿಯ ಆ ಕೆಲ ಕ್ಷಣಗಳು ಮಾತ್ರ ಪೊಲೀಸ್ ಇಲಾಖೆಯನ್ನು ತೀವ್ರ ಟೀಕೆಗೆ ಗುರಿ ಮಾಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೂ ಆ ವಿಡಿಯೋ ವೈರಲ್ ಆಗ್ತಲೇ ಇದೆ. ಸಂವೇದನಶೀಲತೆ ಎಂಬುದು ಅಧಿಕಾರಿಗಳಿಗೆ ಇರಬೇಕಾದ ಮೊದಲ ಗುಣ ಎಂಬ ಚರ್ಚೆಯು ಮುಂದುವರಿತಾ ಇದೆ.